ತಂಗಿಗೆ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಎಂಬ ಕನಸಿತ್ತು. ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಎಂಬ ಆಸೆ ಇತ್ತು. ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಕಲಾವಿದನ ಆಗಬೇಕು ಅನ್ನೋ ಹೆಬ್ಬಯಕೆ ಇತ್ತು. ಆದರೆ ಅದೆಲ್ಲವೂ ಕೂಡ ಇದೀಗ ಕನಸಾಗಿಯೇ ಉಳಿದು ಹೋಗಿದೆ. ಹೌದು, ಇದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಅವರ ದುರಂತ ಅಂತ್ಯದ ಕತೆ. ನಿನ್ನೆಯವರೆಗೂ ಕೂಡ ಗಟ್ಟಿಮುಟ್ಟಾಗಿದ್ದಂತಹ ರಾಕೇಶ್ ಅವರ ನಿಧನದ ಸುದ್ದಿ ಬರಸಿಡಿಲಿನಂತೆ ಬಂದೆರಗಿದೆ. ನಿನ್ನೆ ಸ್ನೇಹಿತರೊಬ್ಬರ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ರಾಕೇಶ್ ಪೂಜಾರಿ ಅವರ ಅಗಲಿಕೆಗೆ ಇಡೀ ಕನ್ನಡ ಚಿತ್ರರಂಗವೇ ಕಂಬನಿಯನ್ನ ಮಿಡಿತಾ ಇದೆ. ಯಾವುದೇ ಹಿನ್ನೆಲೆ ಇಲ್ಲದೆ ಕಷ್ಟದ ಹಾದಿಯಲ್ಲೇ ನೋವುಗಳನ್ನ ಏಳು ಬೀಳುಗಳನ್ನ ಎದುರಿಸಿ ಇವತ್ತು ಒಂದೊಳ್ಳೆ ಬದುಕನ್ನ ಕಟ್ಕೊಂಡಿದ್ದಂತಹ ರಾಕೇಶ್ ಪೂಜಾರಿಯವರ ಜೀವನದ ಜೊತೆ ವಿಧಿ ಆಟವಾಡಿದೆ. ಇನ್ನು ರಾಕೇಶ್ ಅವರ ಎರಡು ಕಣ್ಣುಗಳು ಅಂದ್ರೆ ಅವರ ತಾಯಿ ಮತ್ತು ತಂಗಿ. ಕುಟುಂಬಕ್ಕೆ ರಾಕೇಶ್ ಪೂಜಾರಿ ಅವರೇ ಆಧಾರವಾಗಿದ್ರು. ಇದೀಗ ರಾಕೇಶ್ ಅವರ ಅಗಲಿಕೆಯಿಂದ ತಂಗಿ ಮತ್ತು ತಾಯಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ರಾಕೇಶ್ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ, ರಾಕೇಶ್ ಪೂಜಾರಿ ಅವರ ಹುಟ್ಟೂರು ಉಡುಪಿ. ಇವರ ತಂದೆ ದಿನಕರ್ ಪೂಜಾರಿ, ತಾಯಿ ಶಾಂಭವಿ. ಈಗಾಗಲೇ ಹೇಳಿದಂಗೆ ರಾಕೇಶ್ ಪೂಜಾರಿ ಅವರಿಗೆ ಸಹೋದರಿ ಕೂಡ ಇದ್ದು, ತಮ್ಮ ಪ್ರತಿಭೆಯ ಮೂಲಕವೇ ಇವತ್ತು ಎಲ್ಲರೂ ಗುರುತಿಸುವಂತೆ ಬೆಳೆದಿದ್ರು ರಾಕೇಶ್ ಪೂಜಾರಿ ಅವರು. ಹಾಗೆಯೇ ಕಿರುತೆರೆಯಲ್ಲಿ ಹಿರಿತೆರೆಯಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ರಾಕೇಶ್ ಪೂಜಾರಿ ಅವರು ಇವತ್ತು ಚಿರನಿದ್ರೆಗೆ ಜಾರಿದ್ದಾರೆ. ಇನ್ನು ರಾಕೇಶ್ ಪೂಜಾರಿಯವರ ಈ ದಿಢೀರ್ ಸಾವಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ರಾಕೇಶ್ ಪೂಜಾರಿಯವರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಏಳ್ತಾ ಇವೆ. ಆದರೆ ಚಿತ್ರೀಕರಣದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಸದಾ ಬ್ಯುಸಿ ಇರ್ತಿದ್ದ ರಾಕೇಶ್ ಪೂಜಾರಿಯವರು ಕೆಲವು ಸಂದರ್ಭಗಳಲ್ಲಿ ಸುಸ್ತು ಅಂತ ಹೇಳ್ತಾ ಇದ್ರಂತೆ. ಆದರೆ ಆರೋಗ್ಯವನ್ನ ಪರೀಕ್ಷೆ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನ ಅವರು ಇರಿಸಿರಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆಯೇ ರಾಕೇಶ್ ಪೂಜಾರಿಯವರಿಗೆ ಗಂಭೀರವಾದ ಆರೋಗ್ಯದ ಸಮಸ್ಯೆಗಳು ಕೂಡ ಏನು ಇರಲಿಲ್ವಂತೆ. ಆದರೆ ವಿಧಿಯಾಟ ನೋಡಿ, ಹೃದಯಾಘಾತ ರಾಕೇಶ್ ಪೂಜಾರಿ ಅವರನ್ನ ಇವತ್ತು ಬಲಿ ತೆಗೆದುಕೊಂಡು ಬಿಟ್ಟಿದೆ. ಇನ್ನು ಈಗಾಗಲೇ ಹೇಳ್ದಂಗೆ ರಾಕೇಶ್ ಪೂಜಾರಿ ಅವರು ಕನ್ನಡ ಚಿತ್ರರಂಗದಲ್ಲಿ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಆಶಿಸಿದ್ರು. ಅಂತೆಯೇ ದೊಡ್ಡ ಸಿನಿಮಾವೊಂದರಲ್ಲಿ ಪ್ರಮುಖ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ಅವರು ಬಣ್ಣ ಹಚ್ಚಿದ್ರು. ಆ ಸಿನಿಮಾ ಮತ್ತಾವುದು ಅಲ್ಲ, ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಚಿತ್ರವಾಗಿರುವ ರಿಷಬ್ ಶೆಟ್ಟಿಯವರ ನಿರ್ದೇಶನದ ಕಾಂತಾರ ಚಾಪ್ಟರ್ 1. ಈ ಚಿತ್ರದಲ್ಲಿ ರಾಕೇಶ್ ಪೂಜಾರಿ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ತಮ್ಮ ಪಾತ್ರದ ಚಿತ್ರೀಕರಣವನ್ನ ಕೂಡ ಮುಗಿಸಿಕೊಟ್ಟಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಅಲ್ಲದೆ ರಾಕೇಶ್ ಪೂಜಾರಿ ಅವರು ಈ ಹಿಂದೆ ಕನ್ನಡದಲ್ಲಿ ಪೈಲ್ವಾನ್, ಇದು ಎಂಥ ಲೋಕವಯ್ಯ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಹಾಗೆಯೇ ತುಳುವಿನಲ್ಲಿ ಪೆಟ್ಕಮ್ಮಿ, ಅಮೇರ್ ಪೊಲೀಸ್, ಪಮ್ಮನ್ನೆ ದಿ ಗ್ರೇಟ್, ಉಮಿಲ್ ಮತ್ತು ಇಲ್ಲೋಕೆಲ್ ಮುಂತಾದ ನಾಟಕಗಳು ಸೇರಿದಂತೆ ಧಾರಾವಾಹಿಗಳಲ್ಲೂ ಕೂಡ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ರು. ಯಾವುದೇ ದುರಹಂಕಾರವಿಲ್ಲದೆ ಎಲ್ಲರ ಜೊತೆಗೆ ಸ್ನೇಹಜೀವಿಯಾಗಿದ್ದಂತಹ ರಾಕೇಶ್ ಅವರ ಅಗಲಿಕೆಗೆ ಕನ್ನಡ ಹಿರಿತೆರೆ ಮತ್ತು ಕಿರಿತೆರೆ ಲೋಕ ಕಂಬನಿಯನ್ನ ಮಿಡಿದಿದೆ. ಇದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಅದರಲ್ಲೂ ರಾಕೇಶ್ ಅವರ ಅಕಾಲಿಕ ಸಾವು ಅವರ ಕುಟುಂಬಕ್ಕೆ ಆಘಾತವನ್ನ ನೀಡೇ ಬಿಟ್ಟಿದೆ.